ಎಚ್.ಡಿ. ಕುಮಾರಸ್ವಾಮಿರವರ ಅಂಗರಕ್ಷಕ ಚನ್ನಪಟ್ಟಣದ ಬಿ. ಸುರೇಶ್ ರವರಿಗೆ ಮುಖ್ಯಮಂತ್ರಿ ಪದಕ ಲಭಿಸಿದೆ. ಹಲವಾರು ವರ್ಷಗಳಿಂದ ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರ ಅಂಗರಕ್ಷಕ ಬಿ. ಸುರೇಶ್ ರವರಿಗೆ 2022ನೇ ಸಾಲಿನ ಮುಖ್ಯಮಂತ್ರಿ ಪದಕ ಲಭಿಸಿದೆ. ಪೊಲೀಸ್ ಇಲಾಖೆಯಲ್ಲಿ ಅಪ್ರತಿಮ ಸೇವೆ, ಗಣನೀಯ ಕಾರ್ಯ ಹಾಗೂ ಅತ್ಯುತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಪದಕಗಳನ್ನು ಪ್ರದಾನ ಮಾಡುವ ಪರಂಪರೆ 1982ನೇ ಸಾಲಿನಿಂದಲೂ ನಡೆದುಕೊಂಡು ಬರಲಾಗುತ್ತಿದೆ. ಅದರಂತೆ ಬಿ. ಸುರೇಶ್ ರವರ ಸತತ 25 ವರ್ಷಗಳ ಗಣನೀಯ ಸೇವೆಯನ್ನು ಗುರುತಿಸಿ ಪದಕ ಪ್ರದಾನ ಮಾಡಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ OE-41 PEI 2023 ದಿನಾಂಕ 27/3/2023 ಪ್ರಕಾರ 2022ನೇ ಸಾಲಿನ ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾಗಿದ್ದಾರೆ. ಬಿ. ಸುರೇಶ್ ರವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಗ್ರಾಮದವರಾಗಿದ್ದಾರೆ. ಕರ್ತವ್ಯದ ಸಲುವಾಗಿ ಹಾಲಿ ಬೆಂಗಳೂರಿನ ದೀಪಾಂಜಲಿ ನಗರದ ನಿವಾಸಿಯಾಗಿದ್ದಾರೆ. ತಿಟ್ಟಮಾರನಹಳ್ಳಿ ಗ್ರಾಮದ ಬೋರೇಗೌಡ ಕೆಂಪಮ್ಮರವರ 5 ಮಕ್ಕಳಲ್ಲಿ ಬಿ. ಸುರೇಶ್ ಒಬ್ಬರಾಗಿದ್ದಾರೆ. 50 ವರ್ಷದ ಬಿ. ಸುರೇಶ್ ರವರಿಗೆ ಪತ್ನಿ ಗೀತಾ ಹಾಗೂ ಪುತ್ರ ಚಿರಂತ್ ಎಂಬುವರ ಜೊತೆಯಲ್ಲಿ ಸುಖ ಜೀವನ ನಡೆಸುತ್ತಿದ್ದಾರೆ. ಬಿ. ಸುರೇಶ್ ರವರು ಪೊಲೀಸ್ ಇಲಾಖೆ ಸೇರುವ ಮುನ್ನ ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು. 2000ನೇ ಇಸ್ವಿಯಲ್ಲಿ ಇಲಾಖೆಗೆ ಸೇರಿದ ಇವರು ಮೂಲ ತರಬೇತಿಯಲ್ಲಿ ಪ್ರಶಿಕ್ಷಣಾರ್ಥಿಯಾಗಿ ಆಯ್ಕೆಯಾಗಿದ್ದರು. 2003ರಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಭದ್ರತೆಯಲ್ಲಿ ಕರ್ತವ್ಯ ನಿರ್ವಹಿಸಿದರು. 2012-2013ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸದಾನಂದ ಗೌಡ ಮತ್ತು ಜಗದೀಶ್ ಶೆಟ್ಟರ್ ಅವರ ಬೆಂಗಾವಲಿನಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. 2013ರಿಂದ ಇಲ್ಲಿಯವರೆಗೂ ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರ ಅಂಗರಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2017ರಲ್ಲಿ ಮುಖ್ಯ ಪೇದೆಯಾಗಿ ಇವರು ಬಡ್ತಿ ಹೊಂದಿದ್ದಾರೆ. ಖೋ-ಖೋ, ಕಬಡ್ಡಿ ಹಾಗೂ ಜಿಲ್ಲಾ ಮಟ್ಟದ 5 ಮತ್ತು 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿದ್ದರು. ಬಿ. ಸುರೇಶ್ ರವರಿಗೆ ಸಹೋದರ ಲೋಕೇಶ್ ಸೇರಿದಂತೆ ತಿಟ್ಟಮಾರನಹಳ್ಳಿಯ ಹಲವಾರು ಗ್ರಾಮಸ್ಥರು, ಜೆಡಿಎಸ್ನ ಮುಖಂಡರು, ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಜೊತೆಗೆ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಶ್ರೀನಿವಾಸಗೌಡ, ಎಸಿಪಿ ಚಂದನ್ ಸೇರಿದಂತೆ ಹಲವಾರು ಸಿಬ್ಬಂದಿಗಳು, ಅಧಿಕಾರಿಗಳು ಅಭಿನಂದನೆ ತಿಳಿಸಿದ್ದಾರೆ.